ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MC ರಾಕೋಸ್ ಚಾನೆಲ್. ಸೊ ಇವತ್ತು ಒಂದು ಪ್ಲ್ಯಾನ್ ಏನಂತಂದರೆ, ಬಂದಿದ್ದೀನಿ ಕೆಲಸ ಮುಗಿಸ್ಕೊಂಡು ನೈಟ್ ಶಿಫ್ಟ್ ಮಾಡ್ಕೊಂಡೆಲ್ಲ ಬಂದಿದ್ದೀನಿ ಇವತ್ತು. ಸೊ ಇವತ್ತು ಏನು ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಮುದ್ದಿನ ಅಲಿಯನ್ ಜೊತೆ ಇವತ್ತು ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ರೈಸ್ ಬಾತ್ ಎಲ್ಲ ಮಾಡಿದ್ರು, ತಿನ್ಕೊಂಡು ಬಂದುಬಿಟ್ಟು ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ಸ್ ಏನಿತ್ತು ಅಂತಂತಂದರೆ, ಡೆವಿಲ್ ಮೂವಿಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡು ಎಲ್ಲ ಸ್ಕೆಚ್ ಎಲ್ಲ ಮಾಡ್ಕೊಂಡು ಬಂದೆ ಇವತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಟಿಕೆಟ್ ಸಿಗಲಿಲ್ಲ. ಸರಿ ಹೋಗೋಣ, ಇಲ್ಲಾಂದರೆ ನಾಳೆ ಒಂದು ಟೈಮ್ ನೋಡಿಕೊಂಡು ಹೋಗ್ತೀನಿ. ಬಟ್ ಇನ್ನೊಂದು, ಇವತ್ತು ನಮ್ಮ ಸ್ಪೆಷಲ್ ತಲೆಬಾ ಅವ್ರದ್ದು ಬರ್ತ್ಡೇ, ನಮ್ಮ ಕಡೆಯಿಂದ ಅವ್ರಿಗೊಂದು ವಿಶೇಷ ತಲುಪಲಿ ಅವ್ರಿಗೂ. ಸೊ ನಮ್ಮ ಫ್ಯಾನ್ಸ್ ಎಲ್ಲ, ರಜನಿಕಾಂತ್ ಎಲ್ಲರ ಫ್ಯಾನ್ಸಿಂದನೂ ಅವ್ರಿಗೆ ಒಂದು ವಿಶೇಷ ತಲುಪಲಿ. ಸೊ ಅದಾದಮೇಲೆ ಇವತ್ತು ನಂದು ಪ್ಲ್ಯಾನ್ಸ್ ಅಂತಂದರೆ, ನನ್ನ ಅಲ್ಲಿನ ಜೊತೆ ಸ್ವಲ್ಪ ಮಾತಾಡಂತ ಬಂದಿದ್ದೀನಿ. ಬಿಟ್ಟು ನಮ್ಮ ಮನೆಗೆ ಇರೋ ಬಾಸ್ ಇವನು. ಬಿಟ್ಟು ಹಾಯ್ ಜೊತೆ ಹಾಯ್. ನಮ್ಮ ಮನೆಗಿರೋ ಬಾಸ್ ಇವನು. ಸೊ ನಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಮನೇಲಿ ಏನೇ ಸಮಸ್ಯೆಗಳಿದ್ರು ಇವನ ಹತ್ರ ಸ್ವಲ್ಪ ಆಟಾಡ್ಕೊಂಡ್ರೆ ಸಾಕು, ಫುಲ್ ಪೀಸ್ಫುಲ್ಲಾಗಿರ್ತೀನಿ. ನಾನೇ ಅಂತಲೇ ಇಲ್ಲ, ನಮ್ಮ ಮನೇಲಿ ಎಲ್ಲರೂ. ಆ್ಯಕ್ಚುಲಿ ನಮ್ಮ ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಲ್ವಾ, ನಮ್ಮ ಮನೆಯವರು ಸ್ವಲ್ಪ ಇಂಜರಿತಿದ್ದಾರೆ, ಮುಂದೆ ಬಂದು ಕ್ಯಾಮ್ರಾ ಮುಂದೆ ಬರೋಕ್ಕೆ. ತೊಂದರೆ ಏನಿಲ್ಲ, ಎಲ್ರಿಗೂ ಮೀಟ್ ಮಾಡಿಸ್ತೀನಿ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ. ಏನ್ಬಿಟ್ಟು ಬಿಟ್ಟು ಹಾಯ್ ಫ್ರೆಂಡ್ಸ್. ಸೊ ನಮ್ಮ ಹುಡುಗನಿಗೆ ಇನ್ನೂ ಸರಿಯಾಗಿ ಮಾತುಗಳು ಬರಲ್ಲ, ಸ್ವಲ್ಪ ಹೋಗ್ತಾ ಪ್ರಾಕ್ಟೀಸ್ ಮಾತಾಡ್ತಾನೆ. ಆವಾಗ ಅವನೊಂದು ಚಾನಲ್ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ಫುಲ್ಲು ಎಲ್ಲ ಕ್ರೇಜಿಯಾಗಿ ಕಂಟೆಂಟ್ಸ್ಗಳು ಕೊಟ್ಕೊಂಡು ಮಾತಾಡ್ತಾನೆ. ಆ್ಯಕ್ಚುಲಿ ತುಂಬ ದಿನ ಆಗೋಗಿತ್ತು ಇವ್ನ ಜೊತೆ ಸ್ಪೆಂಡ್ ಮಾಡಿ. ಸೊ ಇವತ್ತು ಪರ್ಟಿಕ್ಯುಲರ್ಲಿ ನಾನು ಇವನಿಗೆ ಸ್ಪೆಂಡ್ ಮಾಡಬೇಕು, ಇವನ ಜೊತೆ ಇರಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ದಿನ ಕೆಲ್ಸಕ್ಕೆ ಹೋಗೋದು ಬರೋದು ಆ ಒಂದು ವಿಷಯ, ಏನಂದರೆ ಮಕ್ಕಳಿಗೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು. ಅದರಿಂದ ಅವ್ರಿಗೂ ನಮಗೂ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗುತ್ತಲ್ಲ. ಸೊ ಈ ಒಂದು ಕಾರಣಕ್ಕೆ ಅಂತಲೇ ಅಂದರೆ ಸ್ವಲ್ಪ ಇವನು ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಆಟ ಆಡ್ಕೊಂಡು ನಾನೇನು ಅವನ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ಆರಾಮಾಗಿ ಬಂದಿದ್ರೆ, ಇವಾಗ ಅವನೇನು ಮಾಡ್ತಾವೆ ನೀವು ನೋಡಿದ್ರಲ್ಲ, ಅನೇ ಬರಹ, ಏನೂ ಮಾಡೋಕ್ಕಾಗಲ್ಲ. ಇದೊಲ್ತಾನೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೆ, ಅವನದು ಟೈಮ್ ಸ್ಪೆಂಡ್ ಮಾಡಬೇಕು ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅವನಿಗೂ ತುಂಬ ತಿರುಗಿ ಸುಸ್ತಾಗ್ಬಿಟ್ಟು ಮಲ್ಕೊಬಿಟ್ಟಿದ್ದಾನೆ. ಫೈನ್, ನೋ ಪ್ರಾಬ್ಲಮ್. ಸೊ ನನಗೂ ಇವಾಗ ಹೆಂಗಿದ್ರು ನಾನು ಕೆಲ್ಸಕ್ಕೆ ಹೋಗಬೇಕು, ರೆಡಿ ಆಗಬೇಕು, ಸ್ನಾನ ಮಾಡಬೇಕು, ಇನ್ನು ಕ್ಯಾಬ್ ಇರುತ್ತಲ್ಲ ಇವಾಗ ಆಫೀಸ್ಗೆ ಹೋಗ್ಬೇಕಂತಂದರೆ. ಸೊ ಆ ಥರ ಎಲ್ಲ ಆಗುತ್ತೆ. ನೆಕ್ಸ್ಟು ಒಂದು ವ್ಲಾಗಲ್ಲಿ ನಾವು ಒಂದು ಒಳ್ಳೆ ನ್ಯೂ ವ್ಲಾಗಲ್ಲಿ ಮೀಟ್ ಆಗೋಣ, ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟು ಮಾಡೋಣ. ಸೊ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ನೊಂದಷ್ಟು ವೀಡಿಯೋಸು ಮಾಡೋ ಅಷ್ಟು ನನಗೆ ಧೈರ್ಯ ತಗೊಂಡು ನಾನು ನಿಮ್ಮ ಕಡೆಯಿಂದ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂತಂದ್ರೂ, ಇಲ್ಲಾಂದರೆ ಒಳ್ಳೆ ಕಂಟೆಂಟ್ಸ್ ನನ್ನ ಕಡೆಯಿಂದ ನೀವು ಬಯಸ್ತಾ ಇದ್ರು ನನಗೆ ನೀವು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಸೊ ಈ ಕಂಟೆಂಟ್ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಏನಾದರೂ ಕಂಟೆಂಟ್ಸ್ ಇದ್ದರೆ ನಾವು ಕಮೆಂಟ್ಸಲ್ಲಿ ನನಗೆ ಹೆಲ್ಪ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡಿಬಿಟ್ಟು ನಿಮ್ಗೆ ಬೆಸ್ಟ್ ಕೊಡೋಕ್ಕೆ ಪ್ರೂವ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್.